ಶ್ರೀಕೃಷ್ಣನ ದ್ವಾರಕಾ ನಗರ ಕಥೆಯನ್ನು ನಾವು ಈಗ ತಿಳಿದುಕೊಳ್ಳೋಣ ಬನ್ನಿ. ಶ್ರೀಕೃಷ್ಣನು ದೇವಕಿಯ ಮತ್ತು ವಸುದೇವನ ಪುತ್ರನಾಗಿ ಮಥುರೆಯಲ್ಲಿ ಜನಿಸಿದನು. ಜನ್ಮದ ಕ್ಷಣದಿಂದಲೇ ಕೃಷ್ಣನು ಧರ್ಮಸ್ಥಾಪನೆಗಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸಿದನು. ತನ್ನ ಪಿಶಾಚಿಕ ಮಾವ ಕಂಸನನ್ನು ಸಂಹರಿಸಿದ ನಂತರ ಕೃಷ್ಣನು ಮಥುರೆಯಲ್ಲಿ ತನ್ನ ರಾಜಕೀಯ ಮತ್ತು ಧರ್ಮಸ್ಥಾಪನೆಯ ಕೆಲಸ ಪ್ರಾರಂಭಿಸಿದ. ಆದರೆ ಈ ಅವಧಿಯಲ್ಲಿ ಕಂಸನ ಸ್ನೇಹಿತ ಮತ್ತು ಮಗಧ ದೇಶದ ಶಕ್ತಿಶಾಲಿ ರಾಜನಾದ ಜರಾಸಂಧನು ಮಥುರೆಯ ಮೇಲೆ ಹಲವು ಬಾರಿ ದಾಳಿ ನಡೆಸಿದನು. ಮಥುರೆಯ ಜನರನ್ನು ಆಕ್ರಮಣಗಳಿಂದ ರಕ್ಷಿಸಲು ಕೃಷ್ಣನು ಒಂದು ಹೊಸ ನಗರವನ್ನು ಸ್ಥಾಪಿಸಲು ನಿರ್ಧಾರ ಮಾಡಿದನು. ಆಗ ಕೃಷ್ಣನು ಸಮುದ್ರದ ದೇವತೆ ಸಾಗರ ದೇವನನ್ನು ಪ್ರಾರ್ಥಿಸಿದನು. ಸಾಗರನು ಸಂತೋಷದಿಂದ ಸಮುದ್ರದ ಕೆಲವು ಭಾಗವನ್ನು ಹಿಮ್ಮೆಟ್ಟಿಸಿ ಭೂಮಿಯಾಗಿ ಕೊಟ್ಟನು. ಆ ಭೂಮಿಯ ಮೇಲೆ ಕೃಷ್ಣನು ದೇವತಾ ಶಿಲ್ಪಿ ವಿಶ್ವಕರ್ಮನ ಸಹಾಯದಿಂದ ಸುಂದರ ನಗರವೊಂದನ್ನು ನಿರ್ಮಿಸಿದನು. ಈ ನಗರವನ್ನೇ ದ್ವಾರಕಾ ಎಂದು ಕರೆಯಲಾಗಿದೆ. ಇದರ ಅರ್ಥ ಬಾಗಿಲಿನ ನಗರ ಅಥವಾ ಪವಿತ್ರ ಪ್ರವೇಶ ದ್ವಾರ. ದ್ವಾರಕಾ ನಗರವು ಅತ್ಯಂತ ವೈಭವಶಾಲಿಯಾಗಿತ್ತು. ಇದು ಸುಂದರ ಅರಮನೆಗಳು, ಚಿತ್ತಾಕರ್ಷಕ ಉದ್ಯಾನಗಳು, ಹಿರಿದಾದ ಬೀದಿಗಳು ಮತ್ತು ಸಮೃದ್ಧ ಮಾರುಕಟ್ಟೆಗಳಿಂದ ಕೂಡಿತ್ತು. ಕೃಷ್ಣನು ತನ್ನ ಪತ್ನಿಗಳೊಂದಿಗೆ, ಮುಖ್ಯವಾಗಿ ರುಕ್ಮಿಣಿ, ಸತ್ಯಭಾಮ ಮತ್ತು ಇತರರೊಂದಿಗೆ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದನು. ಕೃಷ್ಣನ ಸಹೋದರ ಬಲರಾಮ ಹಾಗೂ ಯಾದವ ವಂಶದ ಇತರ ಪ್ರಭುಗಳು ಕೂಡ ಈ ನಗರದಲ್ಲಿ ನೆಲೆಸಿದ್ದರು. ದ್ವಾರಕೆಯಿಂದ ಕೃಷ್ಣನು ಕೌರವ, ಪಾಂಡವರ ನಡುವೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಮಹತ್ತರ ಪಾತ್ರ ವಹಿಸಿದನು. ಕೃಷ್ಣನು ಅರ್ಜುನನಿಗೆ ಗೀತೋಪದೇಶವನ್ನು ನೀಡಿದನು, ಇದು ಭಗವದ್ಗೀತೆಯ ರೂಪದಲ್ಲಿ ಪ್ರತಿಷ್ಠಿತವಾಗಿದೆ. ಯುದ್ಧದ ನಂತರ ಧರ್ಮದ ಸ್ಥಾಪನೆಗಾಗಿ ಕೃಷ್ಣನು ದ್ವಾರಕೆಯಲ್ಲಿ ತನ್ನ ಕಾರ್ಯ ಮುಂದುವರಿಸಿದನು. ಆದರೆ ಕಾಲಕ್ರಮೇಣ ಯಾದವ ವಂಶದವರು ಅಹಂಕಾರ ಮತ್ತು ಬಾಹುಬಲದಲ್ಲಿ ಮುಳುಗಿದರು. ಅವರೊಳಗೆ ತಂತ್ರ, ಕುತಂತ್ರ ಮತ್ತು ಲಾಲಸೆಯಿಂದ ಒಳಯುದ್ಧ ಉಂಟಾಯಿತು. ಕೃಷ್ಣನು ಈ ಎಲ್ಲವನ್ನೂ ತಿಳಿದಿದ್ದರೂ ತನ್ನ ಲೀಲೆ ಪೂರ್ಣಗೊಳ್ಳಬೇಕೆಂಬ ಕಾರಣದಿಂದ ಇದು ನಡೆಯಲು ಬಿಡಲು ನಿರ್ಧರಿಸಿದನು. ಕೊನೆಗೆ ಕೃಷ್ಣನು ತನ್ನ ದೇಹವನ್ನು ತ್ಯಜಿಸಿದ ನಂತರ ದ್ವಾರಕಾ ನಗರವು ಸಮುದ್ರದ ಅಡಿಗೆ ಮುಳುಗಿತು. ಈ ವಿಷಯವನ್ನು ಭಾಗವತ ಪುರಾಣ, ಹರಿವಂಶ ಮತ್ತು ಇತರ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಇತ್ತೀಚಿನ ಕಾಲದಲ್ಲಿ ಗುಜರಾತ್ನ ಸಮುದ್ರ ತೀರದಲ್ಲಿ ದ್ವಾರಕೆಯ ಅವಶೇಷಗಳು ಪತ್ತೆಯಾಗಿದ್ದು ಈ ಪೌರಾಣಿಕ ಕಥೆಗೆ ಪುರಾವೆಯೊದಗಿಸಿದೆ.